ಇದು ಪ್ಯಾಪಿಲಾನ್. ಸ್ವತಂತ್ರವಾಗಿ ಸಂತೋಷದಿಂದ ಬದುಕುತ್ತಿದ್ದ ಒಬ್ಬ ಯುವಕ. ಅವನ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿರಲಿಲ್ಲ. ಆದರೆ ಅವನ ಭವಿಷ್ಯ ಬೇಗನೆ ಬದಲಾಗಲಿತ್ತು. ಒಂದು ಕತ್ತಲ ರಾತ್ರಿ ಒಂದು ಭೀಕರ ಕೊಲೆ ನಡೆದಿದೆ. ಯಾರೂ ನೋಡದಂತೆ ಒಬ್ಬ ಅಪರಾಧಿ ತನ್ನ ಪಾಪವನ್ನು ಮುಚ್ಚಲು ಪ್ರಯತ್ನಿಸುತ್ತಿದ್ದ. ಆ ಅಪರಾಧಿ ತನ್ನ ತಪ್ಪನ್ನು ಮುಚ್ಚಲು ಪ್ಯಾಪಿಲಾನ್ ಮೇಲೆ ಸುಳ್ಳು ಸಾಕ್ಷಿ ಹಾಕಿದ. ಏನೂ ಅರಿಯದ ಪ್ಯಾಪಿಲಾನ್ ಒಂದು ಕ್ಷಣದಲ್ಲಿ ಅಪರಾಧಿಯನ್ನಾಗಿ ಮಾಡಲ್ಪಟ್ಟ. ಪೊಲೀಸರು ಬಂದರು. ಯಾವುದೇ ವಿಚಾರಣೆಯಿಲ್ಲದೆ ಪ್ಯಾಪಿಲಾನ್ನನ್ನು ಬಂಧಿಸಿದರು. ಅವನ ಕಣ್ಣುಗಳಲ್ಲಿ ಗೊಂದಲ, ಆದರೆ ಒಳಗೆ ಹೋರಾಟ ಶುರುವಾಯಿತು. ನ್ಯಾಯಾಲಯದಲ್ಲಿ ಪ್ಯಾಪಿಲಾನ್ ತನ್ನ ನಿರಪರಾಧಿತ್ವವನ್ನು ಹೇಳಿದ. ಆದರೆ ಯಾರೂ ಕೇಳಲಿಲ್ಲ. ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಕೈಗಳಲ್ಲಿ ಕಡ್ಡಿಗಳು, ಆದರೆ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಕನಸು. ಪ್ಯಾಪಿಲಾನ್ ಹೋರಾಟ ಬಿಡಲಿಲ್ಲ. ಬಿರುಗಾಳಿಯ ಮಧ್ಯೆ ಹಡಗು ಹೋರಾಡುತ್ತಿದ್ದಂತೆ ಪ್ಯಾಪಿಲಾನ್ ಕೂಡ ತನ್ನ ಜೀವನಕ್ಕಾಗಿ ಹೋರಾಡುತ್ತಿದ್ದ. ಜೈಲಿನೊಳಗಿನ ಕ್ರೂರ ಜೀವನ. ಪ್ಯಾಪಿಲಾನ್ ಎಲ್ಲವನ್ನೂ ಗಮನಿಸುತ್ತಿದ್ದ. ಅವನ ಮನಸ್ಸು ಒಂದೇ ಗುರಿ, ಸ್ವಾತಂತ್ರ್ಯ. ಜೈಲಿನೊಳಗಿನ ಕ್ರೂರ ಜೀವನ. ಪ್ಯಾಪಿಲಾನ್ ಎಲ್ಲವನ್ನೂ ಗಮನಿಸುತ್ತಿದ್ದ. ಅವನ ಮನಸ್ಸು ಒಂದೇ ಗುರಿ, ಸ್ವಾತಂತ್ರ್ಯ. ಸಾಗರದ ಮೂಲಕ ಪ್ರಯಾಣಿಸಿದ ನಂತರ ಪ್ಯಾಪಿಲಾನ್ ಜೈಲಿಗೆ ಬಂದಿದ್ದಾನೆ. ಅವನಿಗೆ ಡೆಗಾ ಎಂಬ ಸ್ನೇಹಿತ ಸಿಕ್ಕನು. ಈ ಸ್ನೇಹ ಅವನ ಬದುಕಿನಲ್ಲಿ ಒಂದು ಆಶಾಕಿರಣವಾಯಿತು. ರಾತ್ರಿ ಕತ್ತಲಲ್ಲಿ ಪ್ಯಾಪಿಲಾನ್ ಓಡಲು ಪ್ರಾರಂಭಿಸಿದ. ಪ್ರತಿಯೊಂದು ಹೆಜ್ಜೆಯೂ ಜೀವನ ಹೋರಾಟ. ಕಾಡಿನಲ್ಲಿ ಹಸಿವು, ಮಳೆ, ಅಪಾಯ ಎಲ್ಲವನ್ನೂ ಎದುರಿಸುತ್ತಾ ಅವನು ಮುಂದುವರಿದ. ಸಣ್ಣ ದೋಣಿಯಲ್ಲಿ ಅವನು ಸ್ವಾತಂತ್ರ್ಯಕ್ಕಾಗಿ ಸಮುದ್ರವನ್ನು ಎದುರಿಸಿದ. ಆದರೆ ವಿಧಿ ಮತ್ತೆ ಅವನನ್ನು ಹಿಡಿದಿತು. ಅವನು ಮತ್ತೆ ಬಂಧಿಸಲ್ಪಟ್ಟ. ಏಕಾಂಗಸರೆ, ಕತ್ತಲೆ, ಮೌನ. ಆದರೆ ಅವನ ಮನಸ್ಸು ಮಾತ್ರ ಮುರಿಯಲಿಲ್ಲ. ದಿನಗಳು ತಿಂಗಳಾಗಿ, ತಿಂಗಳುಗಳು ವರ್ಷಗಳಾಗಿ, ಆದರೆ ಅವನ ಆಶೆ ಕಡಿಮೆಯಾಗಲಿಲ್ಲ.